ದೇಹದ ಸಕ್ಕರೆಯ ಪ್ರಮಾಣ ಹೆಚ್ಚಾಗೋದು. ಮನುಷ್ಯನಿಗೆ ಸಕ್ಕರೆ ಇರಬೇಕು ದೇಹದಲ್ಲಿ, ಇಲ್ಲದಿದ್ದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಮಿತಿ ಇದೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಬೇರೆ ಶಕ್ತಿಗಳಿವೆ ದೇಹದಲ್ಲಿ. ಅದಕ್ಕೆ ಹೇಳೋದು ಬೇರೆ ಹಾರ್ಮೋನ್ಸ್ ಅಂತ. ಅದು ಹೆಚ್ಚಾಗುವ ಹಾಗೆ ಮಾಡುವ ಹಾರ್ಮೋನ್ ಉಂಟು, ಅದು ಕಡಿಮೆ ಆಗುವ ಹಾಗೆ ಮಾಡುವ ಹಾರ್ಮೋನ್ ಉಂಟು. ಅದಕ್ಕೆಲ್ಲೊಂದು ಬ್ಯಾಲೆನ್ಸ್ ಉಂಟು. ಇದು ಒಂದು ವೆರಿ ಕಾಂಪ್ಲಿಕೇಟೆಡ್ ಮೆಟಬಾಲಿಕ್ ಡಿಸೀಸ್. ಸಕ್ಕರೆ ಕಾಯಿಲೆಯಿಂದ ಬರೀ ಸಕ್ಕರೆ ಮೇಲೆ ಕೆಳಗೆ ಹೋಗೋದಲ್ಲ, ಅದು ಇಡೀ ದೇಹದ ಮೆಟಬಾಲಿಸಮ್ ಹೆಚ್ಚು ಕಡಿಮೆ ಆಗ್ತದೆ. ಅದು ಆ್ಯಕ್ಚುಲಿ ಒಂದು ಲಿವರ್ನ ಕಾಯಿಲೆ. ಅದಕ್ಕೆ ಎರಡೇ ಇರೋದು, ಒಂದು ಆಹಾರ, ಇನ್ನೊಂದು ವ್ಯಾಯಾಮ. ಆಹಾರವನ್ನು ಕಮ್ಮಿ ಮಾಡೋದು, ವ್ಯಾಯಾಮವನ್ನು ಹೆಚ್ಚು ಮಾಡೋದು, ಇಷ್ಟೇ ಕೆಲಸ. ಮತ್ತು ನಾವು ತಿನ್ನುವ ಆಹಾರಕ್ಕೂ ಈಗ ಅರ್ಥ ಇಲ್ಲ. ಮುಂಚಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಈಗ ಹಾಗೇನಿಲ್ಲ. ಏನು ಬೇಕೇ ತಿಂತಾರೆ ನಾವು. ಹೆಚ್ಚಿಗೆ ಜಂಕ್ ಫುಡ್ ಮಾತ್ರ ಅಲ್ಲ, ನಾವು ಬೇರೆ ತಿನ್ನುವ ಫುಡ್ ಕೂಡ ಅದು ಜಂಕ್ ಅಲ್ಲದಿದ್ದರೂ ಅದು ನಮ್ಮ ದೇಹಕ್ಕೆ ಬೇಕಾದ್ದು ಅಲ್ವ ಅಂತ ನಾವು ನೋಡೋದಿಲ್ಲ. ಎಂಥದನ್ನು ಒಳಗೆ ಹಾಕ್ತೇವೆ, ಅಲ್ಲಿ ನೋಡಿಕೊಳ್ಳಿ ಅದು ಅಂತ ನಾವು ಎಣಿಸ್ತೇವೆ. ಅದು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ.